ಕಾಡಾನೆ ಹಾಗೂ ಮಾನವನ ಸಂಘರ್ಷಕ್ಕೆ ಆನೆಧಾಮ ನಿರ್ಮಾಣಕ್ಕೆ ಬೇಲೂರು ಶಾಸಕ ಎಚ್.ಕೆ. ಸುರೇಶ್ ಒತ್ತಾಯ. ಕಾಡಾನೆ ಹಾಗೂ ಮಾನವನ ಸಂಘರ್ಷಕ್ಕೆ ಇತಿಶ್ರೀ ಹಾಡುವ ಸಲುವಾಗಿ ಆನೆಧಾಮ ಮಾಡಬೇಕು ಎಂದು ಬೇಲೂರು ಕ್ಷೇತ್ರದ ಶಾಸಕ ಎಚ್.ಕೆ. ಸುರೇಶ್ ಸರ್ಕಾರವನ್ನು ಒತ್ತಾಯಿಸಿದರು. ಅವರು ಬೆಳಗಾವಿಯಲ್ಲಿ ನಡೆಯುತ್ತಿರುವ ವಿಧಾನಸಭಾ ಅಧಿವೇಶನದಲ್ಲಿ ಮಾತನಾಡಿ, ತಾಲೂಕಿನಲ್ಲಿ ಸುಮಾರು 60ಕ್ಕೂ ಹೆಚ್ಚು ಕಾಡಾನೆಗಳು ಇದ್ದು, ದಿನದಿಂದ ದಿನಕ್ಕೆ ಕಾಡಾನೆ ಉಪಟಳ ಹೆಚ್ಚಿದ್ದು, ಕಾಡಾನೆ ಹಾಗೂ ಮಾನವನ ಸಂಘರ್ಷ ನಿರಂತರವಾಗಿದೆ. ಇದರಿಂದ ಸಾಕಷ್ಟು ಮನುಷ್ಯನ ಪ್ರಾಣಹಾನಿಯಾಗುತ್ತಿವೆ. ತಾಲೂಕಿನ 2 ಹೋಬಳಿಗಳಲ್ಲಂತೂ ರೈತರು, ಕೂಲಿ ಕಾರ್ಮಿಕರು ಹಾಗೂ ಶಾಲಾ ವಿದ್ಯಾರ್ಥಿಗಳು ಜೀವ ಕೈಯಲ್ಲಿಡಿದು ಓಡಾಡದಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದರ ಜೊತೆಗೆ ರೈತರು ಬೆಳೆದ ಬೆಳೆಗಳನ್ನು ಹಾನಿ ಮಾಡುತ್ತಿವೆ. ಆದ್ದರಿಂದ ಸರ್ಕಾರ ಕೂಡಲೇ ಕಾಡಾನೆ ಶಾಶ್ವತ ಪರಿಹಾರಕ್ಕೆ ಆನೆಧಾಮ ಮಾಡಬೇಕು ಎಂದು ಒತ್ತಾಯಿಸಿದರು. ಇದಕ್ಕೆ ಉತ್ತರಿಸಿದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಮಾತನಾಡಿ, ಹಾಸನ ಜಿಲ್ಲೆಯಲ್ಲಿ ಕಾಡಾನೆ ಹಾಗೂ ಮಾನವನ ನಡುವೆ ಸಂಘರ್ಷವಿದ್ದು, ಇದರಿಂದ ಮಾನವನ ಪ್ರಾಣಹಾನಿಯಾಗುತ್ತಿವೆ. ಸರ್ಕಾರ ಕಾಡಾನೆ ಉಪಟಳ ತಪ್ಪಿಸುವ ಸಲುವಾಗಿ ಸಾಕಷ್ಟು ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದ್ದು, ಸಾಕಷ್ಟು ಸಿಬ್ಬಂದಿಗಳನ್ನು ನೇಮಿಸಲಾಗಿದೆ. 500 ಕೋಟಿ ವೆಚ್ಚದಲ್ಲಿ ಆನೆಧಾಮ ನಿರ್ಮಾಣ ಮಾಡುವ ಕೇಂದ್ರ ಸರ್ಕಾರದ ಪ್ರಸ್ತಾವನೆಗೆ ಕಳುಹಿಸಲಾಗಿದೆ. ಯಾವಾಗ ಬರುತ್ತದೆ ಎಂದು ಕಾಯುತ್ತಿದ್ದೇವೆ. ಇನ್ನು ರೈತರ ಬೆಳೆ ಹಾನಿಯಾಗಿರುವ ರೈತರಿಗೆ ಸಂಪೂರ್ಣ ಪರಿಹಾರ ಕೊಡಲಾಗಿದೆ ಎಂದರು. ಕಾರ್ಯಪಡೆ ಆನೆಗಳ ಉಪ್ಪಟತನ ತಪ್ಪಿಸಲು ವಿಫಲವಾಗಿರುವ ಬಗ್ಗೆ ಹಾಗೂ ಆನೆಧಾಮವನ್ನು ನಿರ್ಮಿಸಿ ಆನೆಗಳಿಗೆ ಶಾಶ್ವತ ನೆಲೆ ಮಾಡಿ ರೈತರ ಜಮೀನಿನ ಮೇಲೆ ಆನೆಗಳ ದಾಳಿಯನ್ನು ತಪ್ಪಿಸುವ ಬಗ್ಗೆ ಮಾನ್ಯ ಅರಣ್ಯ, ಜೀವಶಾಸ್ತ್ರ ಮತ್ತು ಪರಿಸರ ಸಚಿವರ ಗಮನವನ್ನು ಸೆಳೆಯಲಿಕ್ಕೆ ಇಚ್ಛೆ ಪಡುತ್ತೇವೆ. ಓಕೆ, ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಒದಗಿಸಲಾಗಿದೆ. ಕ್ಲಾರಿಫಿಕೇಶನ್ ಇದ್ರೆ ಕೇಳಿ. ಕ್ಲಾರಿಫಿಕೇಶನ್ ಉತ್ತರವನ್ನ ಮಾನ್ಯ ಸಚಿವರಿಗೆ ಅಧಿಕಾರಿಗಳು ಅವರ ಮುಖಾಂತರ ಕೊಡಿಸಿದರೆ, ಬೇವಿನ ಮರದಲ್ಲಿ ಮಾವಿನ ಹಣ್ಣು ಇದೆ ಎಂಬಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ತಾವು ಸಭಾಧ್ಯಕ್ಷರಾದ 8ನೇ ಅಧಿವೇಶನವನ್ನು ತಾವು ನಡೆಸ್ತಾ ಇದ್ದೀರಾ. ತುಂಬಾ ಅರ್ಥಗರ್ಭಿತವಾಗಿ ರಾತ್ರಿ 1 ಗಂಟೆ ಆದರೂ ಸಹ ಶಾಸಕರ ಸಮಸ್ಯೆಗಳನ್ನ ಆಲಿಸಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಸದನದ ಪರವಾಗಿ ತಮಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, 8ನೇ ಅಧಿವೇಶನದಲ್ಲೂ ಸಹ ಸತತವಾಗಿ ಆನೆ ಮತ್ತು ಪ್ರಾಣಿ ಮತ್ತು ಜನಸಾಮಾನ್ಯರ ಮಧ್ಯೆ ಆಗ್ತಕ್ಕಂಥ ಸಮಸ್ಯೆಗಳನ್ನ ಪ್ರತಿ ಸದನದಲ್ಲೂ ಎಳೆಯಾಗಿ ಹೇಳಿದ್ದೀನಿ ಅಧ್ಯಕ್ಷರೇ. ಕ್ಲಾರಿಫಿಕೇಶನ್ ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಹೆಂಗೆ ಅಂದ್ರೆ, ಉತ್ತರಕ್ಕೂ ಇದಕ್ಕೂ ಯಾವುದೇ ಸಂಬಂಧಗಳಿಲ್ಲ. ಅದು ವಸ್ತುಸ್ಥಿತಿ ನಮ್ಮ ಸಚಿವರಿಗೂ ಗೊತ್ತಿದೆ. ಆದ್ರೆ ಅವರು ಏನು ಮಾಡಕ್ಕಾಗಲ್ಲ. ಅವ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಆದರೆ ಅಲ್ಲಿಯ ಇರ್ತಕ್ಕಂಥ ಸ್ಥಿತಿಯನ್ನ ಅರಿದಲೆ ಥೇರಿ ಇಸ್ ಥೇರಿ, ಪ್ರಾಕ್ಟಿಕಲ್ ಇಸ್ ಪ್ರಾಕ್ಟಿಕಲ್. ಅವರು ನಾನು ಇಷ್ಟು ಜನನ ಆನೆ ಪಡೆಗಳಾಗಿದ್ದೀನಿ, ಆನೆಗಳನ್ನು ಪ್ರತಿನಿತ್ಯ ಬೇಲೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿನಲ್ಲಿ ಸುಮಾರು ಒಂದೊಂದು ಕಡೆ 58 ಆನೆಗಳು, ಪ್ರತಿ 2-3 ಹೋಬಳಿಗಳಲ್ಲಿ ಯಾವುದೇ ಜನಸಾಮಾನ್ಯರು ನಿದ್ದೆಯನ್ನ ಮಾಡ್ತಕ್ಕಂಥದ್ದಿಲ್ಲ, ಬೆಳೆಯನ್ನ ಬೆಳೀತಕ್ಕಂಥದ್ದಿಲ್ಲ. ಸಂಪೂರ್ಣವಾಗಿ ನಮ್ಮಲ್ಲಿ ಬೆಳೀತಕ್ಕಂಥ ಕಾಫಿ ಮತ್ತೆ ಜೋಳ, ಭತ್ತ, ಅಡಿಕೆ, ತೆಂಗು, ಮೆಣಸು, ಕಬ್ಬು, ಶುಂಠಿ ಇತ್ಯಾದಿ ಪದಗಳನ್ನ ಪ್ರತಿ ಗ್ರಾಮಗಳಲ್ಲಿ ಇವತ್ತು ಆನೆ ಪಡೆಯವರು ಎಷ್ಟು ಕೆಲಸ ಕೊಟ್ಟಿದಾರೋ, ಗ್ರಾಮದವರು ಬೆಂಕಿಯನ್ನ ಹಾಕೊಂಡು ಪ್ರತಿನಿತ್ಯ ಕಾಯ್ತಕ್ಕಂಥದ್ದು. ಆದರೂ ಸಹ ಬೆಳೆದಂತ ಬೆಳೆಯನ್ನ ಸಂಪೂರ್ಣ ನಾಶವನ್ನ ಮಾಡ್ತಾ ಇದೆ. ಜನಸಾಮಾನ್ಯರು ಬದುಕಲಿಕ್ಕಾಗ್ತಾ ಇಲ್ಲ. ಮನೆಯಿಂದ ಹೊರಗಡೆ ಹೆಣ್ಮಕ್ಳುಗಳು ಬರಕ್ಕಾಗ್ತಾ ಇಲ್ಲ, ಶಾಲೆಗಳಿಗೆ ಮಕ್ಕಳು ಹೋಗಕ್ಕಾಗ್ತಾ ಇಲ್ಲ. ಅದಕ್ಕೆ ನಾನು ಮಾನ್ಯ ಸಚಿವರಲ್ಲಿ ತಮ್ಮ ಮೂಲಕ ವಿನಂತಿ ಏನು ಅಂತಂದ್ರೆ, ಇದಕ್ಕೆ ಶಾಶ್ವತ ಪರಿಹಾರವನ್ನು ಮಾಡಿ. ಪ್ರತಿನಿತ್ಯ ಧರಣಿಯನ್ನ ರೈತರುಗಳು ಮಾಡ್ತಾ ಇದ್ದಾರೆ. ಅದು ಸಚಿವರ ಗಮನಕ್ಕೂ ಬಂದಿದೆ. ನಾನು ಸಚಿವರಿಗೆ 2-3 ಸಲ ಈ ಸದನ ಆದ್ಮೇಲೂ ಸಹ 2-3 ಸಲ ವಿನಂತಿಯನ್ನ ಮಾಡಿದ್ದೀನಿ. ಬಹುಶಃ ಅದು ಅವ್ರ ಕೈಲಿ ಮಾಡಕ್ಕಾಗುತ್ತೆ. ನಾವು ಎಲ್ಲಾ ರೀತಿಯಲ್ಲಿ ಬಂದ್ರು, ಅಲ್ಲಿ ಸಭೆಯನ್ನು ಮಾಡಿದ್ರು, ಎಲ್ಲ ಇದು ಮಾಡಿದ್ರು. ಆದ್ರೆ ನನ್ನ ವಿನಂತಿ ಏನು ಅಂದ್ರೆ, ರೈತರ ಪರವಾಗಿ ನಿಜವಾಗ್ಲೂ ಸಹ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ. ಸರ್ಕಾರ ಏನ್ ಮಾಡಬೇಕು? ಸರ್ಕಾರ ಏನಿಲ್ಲ, ಅದಕ್ಕೆ ಶಾಶ್ವತ ಪರಿಹಾರವನ್ನು ಹುಡುಕಬೇಕು. ಆನೆಧಾಮವನ್ನ ಮಾಡಬೇಕು. ಆನೆಗಳು ಯಾವುದೇ ರೈತರ ಜಮೀನುಗಳಿಗಾಗ್ಲಿ ಬೆಳೆದಂತ ಬೆಳೆಗಳಿಗಾಗ್ಲಿ ಅಲ್ಲಿಗೆ ಅವಕಾಶ ಕೊಡಬಾರದು ಅಂತಕ್ಕಂಥದ್ದನ್ನ ನಾನು ವಿನಂತಿಯನ್ನ ಮಾಡ್ತೀನಿ. ಅದ್ರ ಜೊತೆಯಲ್ಲಿ ಇವತ್ತು ಬಿಳಿ ಸುಳ ರೋಗದಿಂದ ಜೋಳದ್ದು ಅದರಲ್ಲಿ ಬರ್ತಕ್ಕಂಥ 10%, ಇನ್ನು 90% ನಾಶ ಆಯ್ತು. ಕಾಫಿ ನಾಶ ಆಯ್ತು, ಅದಕ್ಕೆ ನಾಶ ಆಯ್ತು. ಶ್ರೀಮತಿ ಶಾರದಾ ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾನವ ಪ್ರಾಣಿ ಸಂಘರ್ಷ ಇದೆ, ಅದರಲ್ಲಿ ಹೆಚ್ಚುವರಿಯಾಗಿ ಮಾನವ ಆನೆ ಸಂಘರ್ಷನೂ ಜಾಸ್ತಿ ಇದೆ. ಇವತ್ತು ಇಡೀ ರಾಜ್ಯದಲ್ಲಿ ಸುಮಾರು
45ರಿಂದ 55 ಜನ ಪ್ರತಿ ವರ್ಷ ಮಾನವ ಪ್ರಾಣಿ ಸಂಘರ್ಷದಲ್ಲಿ ಇವತ್ತು ಸಾವನ್ನಪ್ತಾ ಇರ್ತಕ್ಕಂಥದ್ದು ಅತ್ಯಂತ ದುಃಖಕರವಾದಂತಹ ಒಂದು ಸಂಗತಿ ಇದೆ. ಗೌರವಾನ್ವಿತ ಸದಸ್ಯರು ಕೇಳಿದ್ದಾರೆ, ಅದನ್ನು ತಡೆಗಟ್ಟಲಿಕ್ಕೆ ಏನು ಕ್ರಮ ಕೈಗೊಂಡಿದ್ದೀರಿ, ಶಾಶ್ವತವಾದಂತಹ ಪರಿಹಾರ ಹೆಂಗೆ ಅನ್ನುವಂಥದ್ದು. ಇದನ್ನು ತಡೆಗಟ್ಟಲಿಕ್ಕೆ ಈಗಾಗಲೇ ರಾಜ್ಯದಲ್ಲಿ ಸುಮಾರು 428 ಕಿಲೋಮೀಟರ್ ನಾವು ರೈಲ್ವೆ ಬ್ಯಾರಿಕೇಡ್ ಮಾಡಿದ್ದೇವೆ. ಎಲಿಫೆಂಟ್ ಪ್ರೂಫ್ ಟ್ರೆಂಚ್ 1775 ಕಿಲೋಮೀಟರ್ ಮಾಡಿದ್ದೇವೆ. ಸೋಲಾರ್ ಟೆಂಟಿಕಲ್ ಫೆನ್ಸಿಂಗ್ 1361 ಕಿಲೋಮೀಟರ್ ಮಾಡಿದ್ದೇವೆ. ಅದು ಏನಾಗಿದೆ ಮಾನ್ಯ ಸಭಾಧ್ಯಕ್ಷರೇ, ಹಾಸನ ಜಿಲ್ಲೆಯಲ್ಲಿ ಸುಮಾರು 100 ಆನೆಗಳು ಅರಣ್ಯದ ಹೊರಗಡೆ ಇದ್ದಾವೆ. ಕೊಡಗು ಜಿಲ್ಲೆಯಲ್ಲಿ 100 ಆನೆಗಳು ಅರಣ್ಯದ ಹೊರಗಡೆ ಇದ್ದಾವೆ. ಇದು ಇವತ್ತಿಂದಲ್ಲ, ಸುಮಾರು ವರ್ಷದಿಂದ ಅಲ್ಲೇ ವಾಸ ಮಾಡ್ತಾ ಇದ್ದೇವೆ. ಕಾಫಿ ಎಸ್ಟೇಟ್ಗೆ ಅರಣ್ಯಗೆ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ. ಅಲ್ಲೇ ಹುಟ್ಟುತ್ತವೆ, ಅಲ್ಲೇ ಬೆಳೀತವೆ. ಇಂಥ ಪರಿಸ್ಥಿತಿಯಲ್ಲಿ ಆನೆಗಳು ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಪುಂಡಾನೆಗಳು ಇವತ್ತು ರೈತರ ಬೆಳೆ ನಷ್ಟ ಆಗ್ತಾ ಇರ್ತಕ್ಕಂಥದ್ದು ಇದೆ. ಜೊತೆಯಲ್ಲಿ ಕೆಲವೊಂದು ಸಲ ಪ್ರಾಣಹಾನಿ ಆಗ್ತಾ ಇರ್ತಕ್ಕಂಥದ್ದು ಇದೆ. ಇದೆಲ್ಲದಕ್ಕೆ ಒಂದು ಶಾಶ್ವತವಾದಂತಹ ಪರಿಹಾರ ಕಂಡುಕೊಳ್ಬೇಕು ಅಂತ ಹೇಳಿ ಅಲ್ಲಿ ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಒಂದು ಸಾಫ್ಟ್ ರಿಲೀಸ್ ಸೆಂಟರ್ ಮಾಡಬೇಕು ಅಂತ ಹೇಳಿ ನಾವೊಂದು 53 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಚಿವ ಸಂಪುಟದಲ್ಲಿ ಅದಕ್ಕೆ ಅನುಮೋದನೆಯನ್ನು ಪಡೆದು ಆ ಸಾಫ್ಟ್ ರಿಲೀಸ್ ಸೆಂಟರ್ ಮಾಡಬೇಕು ಅಂತ ಹೇಳಿದ್ರೆ ಇದು ಹುಲಿ ಸಂರಕ್ಷಿತ ಪ್ರದೇಶ. ಈ ಹುಲಿ ಸಂರಕ್ಷಿತ ಪ್ರದೇಶ ಅಂದ್ರೆ NTCA. ಇವತ್ತು ಅಲ್ಲಿಂದ ಕೇಂದ್ರ ಸರ್ಕಾರದಿಂದ ನಾವು ಪರವಾನಗಿ ಪಡೆಯಬೇಕು. ಪ್ರಸ್ತಾವನೆ ತಯಾರು ಮಾಡಿ DPR ಮಾಡಿ ಕೇಂದ್ರಕ್ಕೆ ನಾವು ಪರವಾನಗಿ ಪಡೆಯಲಿಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದೇವೆ. ಕೇಂದ್ರದ ಅನುಮೋದನೆಗಾಗಿ ನಾವು ಕಾಯ್ತಾ ಇದ್ದೇವೆ. ಆದರೂ ಇವತ್ತು ನಮ್ಮ ಕಡೆಯಿಂದ